ನಮಸ್ಕಾರ ವೀಕ್ಷಕರೇ, ಕಾನೂನು ಅರಿವು ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕಾನೂನಿನ ಅರಿವು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಬೇಕೇ ಬೇಕು. ಹಾಗಾಗಿ ಕಾನೂನಿನ ಅರಿವಿಲ್ಲದೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಕಾನೂನಿನ ವ್ಯಾಜ್ಯಗಳಿಗೆ ಸಿಕ್ಕಾಕೊಂಡು ಬಿಡ್ತೀವಿ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಚೆಕ್ ಬೌನ್ಸ್ ಅನ್ನುವಂಥ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದೀವಿ. ಸಾಕಷ್ಟು ಜನ ವ್ಯವಹಾರ ಮಾಡುವ ಸಂದರ್ಭಗಳಲ್ಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಈ ಚೆಕ್ ಬೌನ್ಸ್ ಆಗೋದನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಚೆಕ್ ಬೌನ್ಸ್ ಪ್ರಕರಣಗಳು ಕೂಡ ಸಾಕಷ್ಟು ನಡೀತಿದ್ದಾವೆ. ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಹಣವನ್ನು ವಸೂಲು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಕಾನೂನಿನ ಪ್ರಕ್ರಿಯೆಗಳು ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ನಮಗೆ ಈ ಚೆಕ್ ಬೌನ್ಸ್ ಪ್ರಕರಣಗಳು ಕಡಿಮೆ ಆಗುತ್ತೆ. ಮತ್ತೆ ನಾವು ಅಂಥ ಕೇಸ್ಗಳಲ್ಲಿ ಸಿಕ್ಕಾಕೊಳ್ಳದೆ ಇರುವಂತಹ ಒಂದು ಅವಕಾಶ ಕೂಡ ನಮಗೆ ಸಿಗುತ್ತೆ. ಹಾಗಿದ್ರೆ ನಾವು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಚೆಕ್ ಬೌನ್ಸ್ ಅಂತಂದ್ರೆ ಏನು, ಚೆಕ್ ಬೌನ್ಸ್ ಹೇಗಾಗತ್ತೆ, ಚೆಕ್ ಬೌನ್ಸ್ ಆಗದೇ ಇರೋ ಥರ ನಾವೇನೆಲ್ಲ ಪ್ರಿಕಾಷನ್ಸ್ನ ತಗೊಳ್ಬೇಕಾಗತ್ತೆ, ಆಮೇಲೆ ಚೆಕ್ ಬೌನ್ಸ್ ಪ್ರಕರಣಗಳು ದಾಖಲಾದಾಗ ಹೇಗೆ ನಾವು ಕೇಸನ್ನು ನಡೆಸಬೇಕು, ಹೇಗೆ ಹಣವನ್ನು ವಾಪಸ್ ಪಡ್ಕೊಳ್ಬೇಕು, ಎಲ್ಲ ವಿಚಾರದ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಕಾನೂನು ತಜ್ಞರಾಗಿರುವಂತಹ ಶ್ರೀ ಅಜಿತ್ ಅಚ್ಚಪ್ಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್, ಈಗಾಗಲೇ ಅತಿ ಹೆಚ್ಚು ಕೇಸಸ್ಗಳು ಕೋರ್ಟ್ಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಇದೆ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಎಷ್ಟೋ ಜನ ಗೊತ್ತಿಲ್ಲದೆ ಸಿಕ್ಕಾಕೊಂಡು ಬಿಡ್ತಾರೋ ಅಥವಾ ಬೇಕಂತ ಹಣಕಾಸಿನ ಸಮಸ್ಯೆಗಳು ಬಂದಾಗ ಚೆಕ್ ಬೌನ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಒಂದಷ್ಟು ಅವೇರ್ನೆಸ್ ಕೊಡುವಂಥ ಪ್ರಯತ್ನ. ಏನು ಚೆಕ್ ಬೌನ್ಸ್ ಅಂತಂದರೆ ಯಾವ ಒಂದು ಸಂದರ್ಭಗಳಲ್ಲಿ ಚೆಕ್ ಬೌನ್ಸ್ ಆಗತ್ತೆ? ಮೂಲತಃ ಚೆಕ್ ಅಂದರೆ ಈ ಯಾವುದೇ ವ್ಯವಹಾರಗಳಿಗೆ ಒಬ್ಬರಿಂದ ಇನ್ನೊಬ್ಬರು ಹಣದ ಪರ್ಯಾಯವಾಗಿ ಪಡ್ಕೊಳ್ಳೋಂಥ ಒಂದು ಅಂಶಕ್ಕೆ ಚೆಕ್ ಅಂತ ಹೇಳ್ತೀವಿ. ಅದೊಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಯಾವ ಥರ ದುಡ್ಡಿಗೆ ಮಾನ್ಯತೆ ಇದೆಯೋ, ಹಣಕ್ಕೆ ಮಾನ್ಯತೆ ಇದೆಯೋ, ಅದೇ ಥರ ಚೆಕ್ಕಿಗೂ ಅದೇ ಥರ ಮಾನ್ಯತೆ ಇದೆ. ಈ ಚೆಕ್ ಬೌನ್ಸ್ ಅಂತ ಹೇಳಿದಾಗ ಈ ಚೆಕ್ಕನ್ನು ಯಾರು ಒಬ್ಬರಿಗೆ ಕೊಟ್ಟಾಗ ಆ ಚೆಕ್ಕನ್ನು ನೀವು ಪ್ರೆಸೆಂಟ್ ಮಾಡಿದಾಗ ಡೇಟ್ ಆದ ನಂತರ ನೀವು 3 ತಿಂಗಳಿನ ಒಳಗೆ ಪ್ರೆಸೆಂಟ್ ಮಾಡಿದ್ರೆ ಆ ಚೆಕ್ಕನ್ನು ಮಾನ್ಯ ಮಾಡ್ತೀನಿ ಅನ್ನೋಂಥ ಒಂದು ಒಳ ಪ್ರಾಮಿಸ್ ಇರುತ್ತೆ ಅದರಲ್ಲಿ. ಆ ಪ್ರಾಮಿಸ್ನ ಈಡೇರಿಸಲಿಲ್ಲ ಅಂದಾಗ ಆ ಪ್ರಾಮಿಸ್ನ ಅವ್ರು ಮುರಿದಾಗ, ಮುರಿಯೋದು ಯಾವ್ಯಾವ ಕಾರಣದಲ್ಲಿ ಮುರಿಬೋದು ಅಂತ ಹೇಳಿದ್ರೆ, ಒಂದು ಆ ಖಾತೆಯಲ್ಲಿ ಹಣ ಇಲ್ದಿರುವಾಗ, ಅವರು ಹಣ ಇಲ್ದಂಗೆ ಆ ಚೆಕ್ಕನ್ನು ನೀಡಿ ಆ ಚೆಕ್ ಪ್ರೆಸೆಂಟ್ ಮಾಡಿದಾಗ ಆ ಚೆಕ್ನ ಮಾನ್ಯತೆಗೊಳಿಸ್ದಂಗೆ ಅದನ್ನ ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದಾಗ ಚೆಕ್ ಬೌನ್ಸ್ ಅಂತ ಹೇಳ್ತಾರೆ. ಎರಡನೇ ಅಂಶ, ಈ ಚೆಕ್ನ ಕೊಟ್ಟ ನಂತರ ಆ ಚೆಕ್ಕಲ್ಲಿ ಅಕೌಂಟ್ನ ಕ್ಲೋಸ್ ಮಾಡಿ ಪರ್ಯಾಯ ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಬದಲಾಗಿ ಚೆಕ್ಗಳನ್ನ ಕೊಟ್ಟಿರಲ್ಲ ಅಥವಾ ಚೆಕ್ನ ಅಕೌಂಟ್ನ ಕ್ಲೋಸ್ ಆಗಿದೆ ಅಂತ ತಿಳಿಸಿರಲ್ಲ. ಈ ಚೆಕ್ ಅಕೌಂಟ್ ಕ್ಲೋಸ್ ಮಾಡಿಕೊಂಡು ಆ ಚೆಕ್ ತಿರಸ್ಕಾರ ಆದಾಗ ಅದು ಚೆಕ್ ಬೌನ್ಸ್ ಆಗುತ್ತೆ. ಆಮೇಲೆ ಕೆಲವೊಂದು ಇದರಲ್ಲಿ ಪ್ರಕರಣಗಳಲ್ಲಿ ಅವರು ಸಿಗ್ನೇಚರ್ಸ್ ಹಾಕುವಾಗ ತಪ್ಪಾಗಿ ಸಿಗ್ನೇಚರ್ಸ್ ಹಾಕುವಂಥ ಸಂದರ್ಭಗಳು ಇವೆ. ಅಂಥ ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಸಿಗ್ನೇಚರ್ ಡಸ್ ನಾಟ್ ಟ್ಯಾಲಿ ಅಂತ ಹೇಳಿ ಚೆಕ್ ರಿಟರ್ನ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲೂ ಅದು ಚೆಕ್ ಬೌನ್ಸ್ ಆಗುವಂಥ ಸಾಧ್ಯತೆಗಳಿದೆ. ಚೆಕ್ನ ಮಾನ್ಯ ಮಾಡದಂಗೆ ವಾಪಸ್ ಕಳಿಸಿದಾಗ ಅದು ಚೆಕ್ ಬೌನ್ಸ್ ಪ್ರಕರಣದ ಕೆಳಗಡೆ ಬರುತ್ತೆ. ಈ ಎಲ್ಲ ಅಂಶಗಳು ಚೆಕ್ ಬೌನ್ಸ್ ಆಗುವಂಥ ಒಂದು ನಿದರ್ಶನಗಳು. ಈ ಚೆಕ್ ಬೌನ್ಸ್ ಆದಾಗ ನಾವೇನು ಮಾಡಬೇಕು? ಸರ್ವೇ ಸಾಮಾನ್ಯ ಮೊದಲು ಪರಸ್ಪರ ನೋಡಿ ಅವ್ರಿಗೆ ಮೌಖಿಕವಾಗಿ ಹೇಳೋರು, ಈ ಚೆಕ್ ನಿಮ್ಮದು ಮಾನ್ಯ ಆಗಿಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನನಗೆ ದುಡ್ಡೇ ಕೊಟ್ಬಿಡಿ ಅಥವಾ ಡಿ ಕೊಡಿ ಅಥವಾ ಹಣವನ್ನು ಕೊಡಿ, ಹಣ ಸಂದಾಯಿಸಿ ಇದು ಮಾಡಿ ಅಂತ ಹೇಳಿ ಅವರು ಮೌಖಿಕವಾಗಿ ಕೇಳೋರು, ಮೌಖಿಕವಾಗಿ ಪರಸ್ಪರ ಮುಗಿಸ್ಕೊಳ್ಳೋರು. ಕಾನೂನಡಿಯಲ್ಲಿ ಏನಿದೆ ಅಂದರೆ, ಯಾವುದೇ ಒಂದು ಚೆಕ್ಕು ಒಂದು ಸತಿ ಪ್ರೆಸೆಂಟ್ ಆದಮೇಲೆ ಆ ಚೆಕ್ಕು ಡಿಸಾನರ್ ಆಗಿದೆ ಅಥವಾ ಮಾನ್ಯ ಆಗಿಲ್ಲ ಅಂತ ಹೇಳಿ ನಾವು ಲಿಖಿತದಲ್ಲಿ ಅವರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಲಿಖಿತದಲ್ಲಿ ಅವರಿಗೆ ಕಳಿಸಿದಂಥ ಇದು ಅವರಿಗೆ ಸಿಗುವ ಹಾಗೆ, ಅಂದರೆ ನಾಟ್ ಓನ್ಲಿ ಡಿಸ್ಪ್ಯಾಚ್ ಬಟ್ ಆಲ್ಸೋ ರಿಸಿಪ್ಟ್, ಅದನ್ನ ಅವ್ರ ಗಮನಕ್ಕೆ ಬಂದಿದೆ, ಅವರು ಚೆಕ್ ಅಮಾನತಾಗಿಲ್ಲ, ನಿರಾಕರ ಆಗಿದೆ ಅಂತ ಹೇಳಿ ಅವರಿಗೆ ಅಮಾನತು ಆಗಿದೆ ಅಂತ ಹೇಳಿ ಅವರಿಗೆ ಆ ನೋಟಿಸ್ ಹೋಗಬೇಕಾಗುತ್ತೆ. ಆ ನೋಟಿಸ್ ಅವ್ರ ತಿಳುವಳಿಕೆಗೆ ಬರಬೇಕಾಗುತ್ತೆ. ಅಂಥ ರೀತಿಯಲ್ಲಿ ಒಂದು ನೋಟಿಸ್ ಕೊಡಬೇಕಾಗುತ್ತೆ. ಆ ನೋಟಿಸು ಚೆಕ್ ಡಿಸಾನರ್ ಆಗಿ 30 ದಿವಸದ ಒಳಗಡೆ ಕೊಡಬೇಕಾಗುತ್ತೆ. ಆ 30 ದಿವಸದ ಒಳಗಡೆ ಕೊಟ್ಟಂಥ ಚೆಕ್ ನೋಟಿಸ್ನ 15 ದಿವಸ ಚೆಕ್ ತಲುಪಿದ ನೋಟಿಸ್ ತಲುಪಿದ 15 ದಿವಸದೊಳಗಡೆ ಅವರು
ಆ ದುಡ್ಡನ್ನ ವಾಪಸ್ ಕೊಡಬೇಕಾಗುತ್ತೆ. ಯಾರು ಚೆಕ್ ಕೊಟ್ಟಿರ್ತಾರೋ ಅವರು ಇವರಿಗೆ ಹಣ ಸಂದಾಯ ಮಾಡಬೇಕಾಗುತ್ತೆ. ಯಾವುದೇ ಒಂದು ರೀತಿಯಲ್ಲಿ ಹಣ ಸಂದಾಯ ವಾಪಸ್ ಮಾಡಬೇಕಾಗುತ್ತೆ. ಹಣ ಸಂದಾಯ ವಾಪಸ್ ಮಾಡಿದಾಗ ಆ ಚೆಕ್ ಕೊಟ್ಟಿದ್ದ ಚೆಕ್ಗೆ ವ್ಯಾಲ್ಯೂ ಹೋಗುತ್ತೆ, ದುಡ್ಡು ನಮ್ಗೆ ಬಂದ ದುಡ್ಡು ಬಂದಂಗೆ ಆಗುತ್ತೆ, ಅಲ್ಲಿಗೆ ಮುಗಿಯುತ್ತೆ. ಏನೇ ಒಂದು ರೀತಿಯಲ್ಲಿ ಅವರು ಆ ದುಡ್ಡನ್ನ 15 ದಿವಸ ಚೆಕ್ ಡಿಸಾನರ್ ನೋಟಿಸ್ ಸಿಕ್ಕಿ 15 ದಿವಸದೊಳಗಡೆ ಅವರು ಬಹುಶಃ ದುಡ್ಡನ್ನ ವಾಪಸ್ ಕೊಡಲಿಲ್ಲ ಅಂತ ಅಂದಾಗ ಆ 15 ದಿವಸ ಮೀರಿದ ಮೇಲೆ 30 ದಿವಸದ ಒಳಗಡೆ ನಾವು ಕಂಪ್ಲೇಂಟ್ ಹಾಕಬೇಕು. ಕಂಪ್ಲೇಂಟ್ ಅಂದರೆ ಈ ಚೆಕ್ ಬೌನ್ಸಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ, FIR ಮಾಡೋಕ್ಕೆ ಬರಲ್ಲ. ಪೊಲೀಸಿಗೆ ಇದರಲ್ಲಿ ಅಧಿಕಾರನೇ ಇಲ್ಲ. ಪೊಲೀಸ್ ಹತ್ರ ಹೋಗಿ ಪೊಲೀಸವರು ಈ ಚೆಕ್ ಡಿಸಾನರ್ ಆಗಿದೆ, ಇವರು ಇದು ಮಾಡಿದ್ದಾರೆ ಅಂತ ಹೇಳಿ ದುಡ್ಡು ಕೊಡಿಸಿ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಅವರು ಸ್ವೀಕಾರ ಮಾಡಿ ಅದನ್ನ ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಮಾಡಿ FIR ಮಾಡಿ ಚೆಕ್ ಡಿಸಾನರ್ ಮಾಡೋದವ್ರನ್ನ ಪೊಲೀಸ್ ಸ್ಟೇಷನ್ ಕರೆಸಿ ಅದರಲ್ಲಿ ಚೆಕ್ನ ಸೆಟಲ್ ಮಾಡೋದು ಅಥವಾ ದುಡ್ಡು ಕೊಡಿಸೋದು ಅಥವಾ ಕೊಡಲಿಲ್ಲ ಅಂದಾಗ ಇದು ಮಾಡೋದು ಅಂಥವು ಯಾವುದೂ ಮಾಡೋಕ್ಕೆ ಬರಲ್ಲ. ಅವುಗಳನ್ನ ಮಾಡೋಂಥ ವ್ಯಾಪ್ತಿಯಲ್ಲಿ ಪೋಲೀಸಿಗೆ ಯಾವುದೇ ಥರ ವ್ಯಾಪ್ತಿ ಇಲ್ಲ. ಇದಕ್ಕೆ ಕೋರ್ಟಿಗೆ ಹೋಗಿ ಯಾರು ಅಮಾನತು, ಯಾರಿಗೆ ಚೆಕ್ ಅಮಾನತು ಆಗಿದೆಯೋ ರಿಸೀವರು ಚೆಕ್ಕಲ್ಲಿ ಒಂದು PCR ಅಂತ ಹೇಳ್ತೀವಿ, ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೇಳ್ತೀವಿ. ಆ ಪ್ರೈವೇಟ್ ಕಂಪ್ಲೇಂಟ್ನ ದಾಖಲೆ ಮಾಡಬೇಕಾಗುತ್ತೆ. ಆ ಪ್ರೈವೇಟ್ ಕಂಪ್ಲೇಂಟ್ನ ದಾಖಲೆ ಮಾಡಿ ಈ ಚೆಕ್ನ ನನಗೆ ಕೊಟ್ಟವರು ಇಂಥವರು ಇಂಥ ಜಾಗದಲ್ಲಿ ವಾಸ ಇದ್ದಾರೆ, ಇಂಥ ಬ್ಯಾಂಕಿಂದ ಇದೆ, ಈ ನನ್ನ ಶಾಖೆ ಇಂಥ ಕಡೆ ಇದೆ. ಯಾಕಂದರೆ ಜೂರಿಸ್ಡಿಕ್ಷನ್ ಅಂತ ಬರುತ್ತೆ. ಇವಾಗ ಬಂದಾಗ ಆ ಪರ್ಟಿಕ್ಯುಲರ್ ಕೋರ್ಟ್ದು ಜೂರಿಸ್ಡಿಕ್ಷನಲ್ಲಿ ಯಾರು ಕಂಪ್ಲೇನೆಂಟ್ ಇರ್ತಾರೋ ಅವ್ರ ಶಾಖೆ ಎಲ್ಲಿದೆಯೋ, ಬ್ಯಾಂಕಿನ ಶಾಖೆ ಎಲ್ಲಿದೆಯೋ ಆ ಬ್ಯಾಂಕಿನ ಶಾಖೆಯ ಜೂರಿಸ್ಡಿಕ್ಷನ್ ಕೋರ್ಟಲ್ಲಿ ಮಾತ್ರ ನಾವು ಕಂಪ್ಲೇಂಟ್ ಫೈಲ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ನಡೆದಾಗ ಸೊ ನಮ್ಮ ಹತ್ತಿರದ ಕೋರ್ಟ್ಗಳಿಗೆ ನಾವು ಹೋಗಬೇಕು, ನಮ್ಮ ಆ ಜೂರಿಸ್ಡಿಕ್ಷನ್ ಕೋರ್ಟಿಗೆ ಹೋಗಬೇಕಾಗುತ್ತೆ. ಆ ಜೂರಿಸ್ಡಿಕ್ಷನ್ ಕೋರ್ಟ್ಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ಲಾಂಚ್ ಮಾಡಬೇಕಾಗುತ್ತೆ.